ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನನ್ನ ಪ್ರಣಾಮಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನವೆಂಬರ್ 27ನೇ ತಾರೀಕು 2024 ಅಂದರೆ ದ್ವಾದಶಿಯ ದಿನ, ಉತ್ಪನ್ನ ಏಕಾದಶಿಯ ನೆಕ್ಸ್ಟ್ ಡೇ. ಶ್ರೀ ಕಾಲಿಯ ಕೃಷ್ಣದಾಸ ನಮ್ಮ ವೈಷ್ಣವ ಆಚಾರ್ಯರಲ್ಲಿ ಪ್ರಮುಖರಾದಂತಹ ಅವರ ಡಿಸಪಿಯರೆನ್ಸ್ ಡೇ, ತಿರೋಭಾವ ಇದೆ. ಸೊ ಹಾಗಾಗಿ ಈ ಕ್ಲಾಸ್ನಲ್ಲಿ ನಾವು ಅವ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನನಗೆ ಗೊತ್ತಿರೋಷ್ಟು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಜಗದ್ಗುರು ಶ್ರೀಲ ಪ್ರಭುಪಾದರಲ್ಲಿ, ಗುರುಗಳಲ್ಲಿ, ಗುರು ಮಹಾರಾಜರಲ್ಲಿ ಮತ್ತು ಎಲ್ಲ ಆಚಾರ್ಯ ವರ್ಗದವರಲ್ಲಿ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ. ನಾನು ಯಥಾವತ್ತಾಗಿ ಪುಸ್ತಕದಲ್ಲಿ ಅಂದರೆ ಗ್ರಂಥದಲ್ಲಿ ಹೇಗಿದೆಯೋ ಹಾಗೆ, ಮತ್ತು ಏನು ಹಿರಿಯ ವೈಷ್ಣವರಿಂದ ಕೇಳಿದ್ದೀನೋ ಹಾಗೆಯೇ ಹೇಳುವ ಧೈರ್ಯವನ್ನು ಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಸೊ ಇವಾಗ ಒಂದು ವೈಷ್ಣವ ಭಜನೆ ಇದೆ, ಶುದ್ಧ ಭಗತ ಚರಣರೇನು. ಇದು ಬರೆದಿರೋರು ಭಕ್ತಿವಿನೋದ್ ಠಾಕೂರ್ ಅವರು. ಸೊ ಅದೊಂದು ಭಜನೆಯನ್ನು ಹಾಡೋಣ. ಇದರಲ್ಲಿ ವೈಷ್ಣವರು ನಮಗೆ ಎಷ್ಟು ಮುಖ್ಯ ನಮ್ಮ ಭಕ್ತಿಯ ಒಂದು ಮಾರ್ಗದಲ್ಲಿ ಅನ್ನೋದನ್ನು ಈ ಹಾಡಿಂದ ನಮಗೆ ಗೊತ್ತಾಗುತ್ತೆ, ಈ ವೈಷ್ಣವ ಭಜನೆಯಿಂದ ಗೊತ್ತಾಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಶುದ್ಧ ಭಕ್ತ ಚರಣರೇನು ಭಜನಾನುಕೂಲ. ಶುದ್ಧ ಭಕ್ತ ಚರಣರೇನು ಭಜನಾನುಕೂಲ. ಭಕ್ತ ಸೇವಾ ಪರಮ ಸಿದ್ಧಿ ಪ್ರೇಮಲತಿ ಕರಮೂಲ. ಭಕ್ತ ಸೇವಾ ಪರಮ ಸಿದ್ಧಿ ಪ್ರೇಮಲತಿ ಕರಮೂಲ. ಮಾಧವ ಪ್ರೀತಿ ಭಕ್ತಿ ಜನನಿ ಜತನೆ ಪಾಲನಾ ಕೋರಿ. ಮಾಧವ ಪ್ರೀತಿ ಭಕ್ತಿ ಜನನಿ ಜತನೆ ಪಾಲನಾ ಕೋರಿ. ಕೃಷ್ಣ ಬಸತಿ ಬಸತಿ ಬೋಲಿ ಪರಮಾದರೆ ಬೋಲಿ. ಕೃಷ್ಣ ಬಸತಿ ಬಸತಿ ಬೋಲಿ ಪರಮಾದರೆ ಬೋಲಿ. ಶುದ್ಧ ಭಕ್ತ ಚರಣರೇನು ಭಜನಾನುಕೂಲ. ಗೌರ ಅಮರ ದಿಸಬಸ್ತಾನೆ ಕೊರಲ ಭ್ರಮಣರಂಗೆ. ಗೌರ ಅಮರ ದಿಸಬಸ್ತಾನೆ ಕೊರಲ ಭ್ರಮಣರಂಗೆ. ದಿಸಬಸ್ತಾನ ಹೇರಿ ಭೂಮಿ ನಯ ಭಗತ ಸಂಗೆ. ರಿಷಭಸ್ಥಾನ ಹೇರಿ ಭೂಮಿ ನಯ ಭಗತ ಸಂಗೆ. ಶುದ್ಧ ಭಗತ ಚರಣರೇನು ಭಜನಾನುಕೂಲ. ಮೃದಂಗ ವಾದ್ಯ ಶುನಿತೆ ಮನ ಅಬಸರ ಸದಾ ಜಾಚೆ. ಮೃದಂಗ ವಾದ್ಯ ಶುನಿತೆ ಮನ ಅಬಸರ ಸದಾ ಜಾಚೆ.
विहिता कीर्तना शुनि आनंदे हृदय नाचे गौरविहिता कीर्तना शुनि आनंदे हृदय नाचे जुगल मूर्ति देखिया मोरा परमानंद होया जुगल मूर्ति देखिया मोरा परमानंद होया प्रसाद सेवा करिते हया सकल प्रपंच जया प्रसाद सेवा करिते हया सकल प्रपंच जया शुद्ध भक्ता चरण रेणु भजन जेदिन गृहे भजन देखी गृहते गोलख जेदिन गृहे भजन देखी गृहते गोलख चरण सिधो देखिया गंगा सुख सीमा पाया चरण सिधो देखिया गंगा सुख सीमा पाया तुलसी देवी जुराया प्राण माधव तोषणी तुलसी देखी जुराया प्राण माधव तोषणी गौरा प्रिया शाखा सेवने जीवन सातका गौरा प्रिया शाखा सेवने जीवन सातका भक्ति विनोदा कृष्ण भजने अनुकूल पाया भक्ति विनोदा कृष्ण भजने अनुकूल पाया प्रति दिवसे परम सुखे स्वीकार करो एता प्रति दिवसे परम सुखे स्वीकार करो एता शुद्ध भक्ता चरण रेणु भजन अनुकूला भक्त सेवा परम प्रेमलतिकर मूला हरे कृष्ण 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 हरे हरे राम हरे राम 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 हरे 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 कृष्ण 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 हरे 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 राम
Hare Ram, Ram Ram, Hare Hare. Jaya Vaishnava Thakur, Vaishnava Thakur, Vaishnava Thakur, Jaya Vaishnava Thakur. Jaya Jaya Prabhupada, 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 Jaya Jaya Prabhupada. Jaya Jaya Gurudev, 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 Jaya Srila Gurudev. ಹರೇ ಕೃಷ್ಣ. ಭಾವಾರ್ಥ. ಶುದ್ಧ ಭಕ್ತರ ಪಾದಕಮಲಗಳ ಧೂಳಿಯು ಭಕ್ತಿಯುತ ಸೇವೆಗೆ ಅನುಕೂಲಕರವಾದದ್ದು. ವೈಷ್ಣವ ಸೇವೆಯೇ ಪರಮ ಪರಿಪೂರ್ಣತೆ ಮತ್ತು ದಿವ್ಯ ಪ್ರೇಮದ ಲತೆಯ ಮೂಲ. ಎರಡನೆಯದು, ಏಕಾದಶಿ ಮತ್ತು ಜನ್ಮಾಷ್ಟಮಿಯಂತಹ ಪವಿತ್ರ ದಿನಗಳನ್ನು ನಾನು ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತೇನೆ, ಏಕೆಂದರೆ ಅವು ಭಕ್ತಿಯ ಜನನಿ. ಅತ್ಯುನ್ನತವಾದ ಗೌರವ ಮತ್ತು ಪ್ರೇಮದಿಂದ ಶ್ರೀಕೃಷ್ಣನ ದಿವ್ಯ ಧಾಮವನ್ನು ನನ್ನ ನಿವಾಸ ಸ್ಥಳವಾಗಿ ಆರಿಸಿಕೊಳ್ಳುತ್ತೇನೆ. 3. ನನ್ನ ಸ್ವಾಮಿ ಗೌರಸುಂದರರು ತಮ್ಮ ಲೀಲೆಗಳನ್ನು ನಡೆಸಲು ಯಾವ ಯಾವ ಪ್ರದೇಶಗಳನ್ನು ಸಂಚರಿಸಿದರೋ ಆ ಪ್ರದೇಶಗಳಿಗೆ ನಾನು ಪ್ರಿಯ ಭಕ್ತರ ಸಾಂಗತ್ಯದಲ್ಲಿ ಹೋಗುತ್ತೇನೆ. ನನ್ನ ಮನಸ್ಸು ಮೃದಂಗ ವಾದ್ಯವನ್ನು ಕೇಳುವ ಅವಕಾಶಕ್ಕಾಗಿ ಸದಾ ಯಾಚಿಸುತ್ತದೆ. ಗೌರಚಂದ್ರನು ನಿರ್ದೇಶಿಸಿದ ಕೀರ್ತನ ವಿಧವನ್ನು ಕೇಳಿ ನನ್ನ ಹೃದಯವು ಭಾವಾವೇಶದಿಂದ ನೃತ್ಯ ಮಾಡುತ್ತದೆ. 5. ದಿವ್ಯ ಜೋಡಿಗಳಾಗಿರುವ ಶ್ರೀ ಶ್ರೀ ರಾಧಾಕೃಷ್ಣರ ಶ್ರೀ ವಿಗ್ರಹಗಳನ್ನು ನೋಡಿದಾಗ ನಾನು ಸರ್ವೋನ್ನತ ಆನಂದವನ್ನು ಹೊಂದುತ್ತೇನೆ. ಭಗವಂತನ ಪ್ರಸಾದವನ್ನು ಸೇವಿಸುವ ಮೂಲಕ ನಾನು ಪ್ರಾಪಂಚಿಕ ಮೋಹಗಳನ್ನೆಲ್ಲ ಜಯಿಸುತ್ತೇನೆ. 6. ಯಾವಾಗ ನನ್ನ ಗೃಹದಲ್ಲಿ ಶ್ರೀಹರಿಯ ಆರಾಧನೆ ಮತ್ತು ಸೇವೆ ನಡೆಯುವುದನ್ನು ನಾನು ನೋಡುತ್ತೇನೋ ಆಗ ಅಲ್ಲಿ ನನಗೆ ಗೋಲೋಕ ವೃಂದಾವನವು ಕಾಣಿಸುತ್ತದೆ. ಭಗವಂತನ ಪಾದ ಕಮಲಗಳಿಂದ ಉದ್ಭವಿಸುವ ಅಮೃತ ವಾಹಿನಿಯಾದ ಗಂಗೆಯನ್ನು ನೋಡಿದಾಗ ನನ್ನ ಆನಂದಕ್ಕೆ ಪಾರವೇ ಇರುವುದಿಲ್ಲ. 7. ಪವಿತ್ರವಾದ ತುಳಸಿಯ ದೃಶ್ಯವು ನನ್ನ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ, ಏಕೆಂದರೆ ಆಕೆ ಶ್ರೀಕೃಷ್ಣನಿಗೆ ಪ್ರೀತಿಯನ್ನುಂಟು ಮಾಡುತ್ತಾಳೆಂದು ನಾನು ತಿಳಿದಿರುತ್ತೇನೆ. ಶ್ರೀ ಚೈತನ್ಯ ಮಹಾಪ್ರಭುವಿಗೆ ಪ್ರಿಯವಾದ ಶಾಖ ಅಂದರೆ ಸೊಪ್ಪಿನಿಂದ ಮಾಡುವ ಒಂದು ತರಹದ ಅಡಿಗೆ ಆಸ್ವಾದಿಸುವ ಮೂಲಕ ನನ್ನ ಜೀವನವು ಸಾರ್ಥಕವಾಯಿತೆಂದು ನಾನು ಭಾವಿಸುತ್ತೇನೆ. 8. ಶ್ರೀಕೃಷ್ಣನ ಸೇವೆಗೆ ಅನುಕೂಲಕರವಾದ ಯಾವುದನ್ನೇ ಹೊಂದಿದರೂ ಅದನ್ನು ಭಕ್ತಿ ವಿನೋದನು ಅತ್ಯುತ್ತಮ ಆನಂದದಿಂದ ಪ್ರತಿದಿನವೂ ಸ್ವೀಕರಿಸುತ್ತಾನೆ. ಹರೇ ಕೃಷ್ಣ. 2 ರೀತಿಯ ಭಾಗವತ ಇದೆ. ಒಂದು ವ್ಯಕ್ತಿ ಭಾಗವತ, ಇನ್ನೊಂದು ಗ್ರಂಥ ಭಾಗವತ. ಎರಡರಲ್ಲಿ ಯಾವುದು ಮಾಡಿದ್ರೂ ಸರಿನೇ, 2 ಸೇವೆಗಳೇ. ಗ್ರಂಥ ಭಾಗವತ ಅಂತಂದರೆ ಮನೆಯಲ್ಲಿ ಭಾಗವತಂ ಈ ಥರ ಗ್ರಂಥಗಳನ್ನು ನಾವು ಓದೋದು, ಅದು ಕೂಡ ಸೇವೆನೇ. ಇನ್ನೊಂದು ವ್ಯಕ್ತಿ ಭಾಗವತ ಅಂದರೆ ಶುದ್ಧ ವೈಷ್ಣವರ ಶುದ್ಧ ಭಕ್ತರ ಒಂದು ಸೇವೆ. ಒಂದೊಂದು ಸಲ ಅಪರೂಪಕ್ಕೆ ನಮಗೆ ಸಿಗುತ್ತೆ ಶುದ್ಧ ವೈಷ್ಣವರ ಸೇವೆ ಸಿಗತ್ತೆ. ಆದರೆ ಭಾಗವತ ಸೇವೆ ನಾವು ಪ್ರತಿದಿನ ಮಾಡಲೇಬೇಕು. ಭಗವಂತನ ಒಂದು ಗುಣಗಾನ ಮಾಡೋದ್ರಿಂದ ನಮಗೆ ಎಷ್ಟು ಭಕ್ತಿಯಲ್ಲಿ ಪ್ರಗತಿಯಾಗುತ್ತೋ ಅದಕ್ಕಿಂತ ಹೆಚ್ಚು ನಮಗೆ ಭಗವಂತನ ಭಕ್ತರ ಗುಣಗಾನ ಮಾಡೋದ್ರಿಂದ ನಮ್ಮ ಭಕ್ತಿಯಲ್ಲಿ ಹೆಚ್ಚು ಪ್ರಗತಿಯಾಗುತ್ತೆ. ಯಾಕೆಂದರೆ ನಾವು ನೋಡಿ, ಭಗವಂತ ಆಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಭಗವಂತ ಒಬ್ಬನೇ, ನಾವು ಯಾವತ್ತೂ ಅವನಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಭಕ್ತರಾಗೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬಹುದು. ಮನಸ್ಸು ಮಾಡಿದರೆ ಅವರ ರೀತಿಯಲ್ಲಿ ಕೂಡ ನಾವು ಭಕ್ತರಾಗ್ಬೋದು, ಅವರ ಸೇವೆಯನ್ನು ಮಾಡೋದ್ರ ಮುಖಾಂತರ. ಭಗವಂತ ನಮ್ಮ ಹಾಗಿರೋದಿಲ್ಲ, ಬಟ್ ಭಕ್ತರು ನಮ್ಮ ಹಾಗೆ ಇರ್ತಾರೆ. ನಮ್ಮ ಹಾಗೆ ನೋಡಿ 2 ಕೈ 2 ಕಾಲು, ಮತ್ತು ನಮ್ಮ ಹಾಗೆ ಸಾಧಾರಣವಾಗಿ ಮಾತಾಡೋದು, ಮತ್ತು ಭಕ್ತರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಸೇವೆಗಳನ್ನು ಕೂಡ ನಮ್ಮಿಂದನೂ ಸಾಧ್ಯ ಆಗುತ್ತೆ ಮಾಡೋದಕ್ಕೆ. ಬಟ್ ಭಗವಂತ ಮಾಡ್ತಕ್ಕಂಥ ಸೇವೆಗಳನ್ನು ಅಥವಾ
ಚಮತ್ಕಾರಗಳನ್ನ ನಾವು ಮಾಡೋದಕ್ಕಾಗಲ್ಲ. ಎಕ್ಸಾಂಪಲ್ ಚೈತನ್ಯ ಮಹಾಪ್ರಭುಗಳು ಆ, ಓಟೆಯನ್ನ ಏನು ಮಾವಿನ ಹಣ್ಣಿಂದು ಓಟೆ ಬರುತ್ತಲ್ಲ, ಸೊ ಅದನ್ನು ಇಮ್ಮಿಡಿಯೇಟಾಗಿ ಭೂಮಿಗೆ ಹಾಕ್ತಾರೆ. ಕೆಲವೇ ಕ್ಷಣದಲ್ಲಿ ಅದು ಮರ ಆಗಿ, ಸಾರಿ, ಕೆಲವೇ ದಿನಗಳಲ್ಲಿ ಅದು ಮರ ಆಗಿ ಅದರಲ್ಲಿ ಒಳ್ಳೆಯ ರಸಭರಿತವಾದಂಥ ವಿತೌಟ್, ಅದು ಓಟೆ ಇಲ್ಲದೆ ಇರ್ತಕ್ಕಂಥ, ಸ್ಕಿನ್ ಇಲ್ಲ, ಹೊಟ್ಟೆ ಇಲ್ಲ, ಸೊ ಆ ಥರದ ರಸಭರಿತವಾದಂಥ ಒಂದು ಹಣ್ಣುಗಳು ಅದರಲ್ಲಿ ಸಿಗುತ್ತೆ ಅವರಿಗೆ. ಸೊ ಈ ಥರ ಚಮತ್ಕಾರಗಳು ಕೇವಲ ಭಗವಂತ ಮಾಡೋದಕ್ಕೆ ಸಾಧ್ಯ. ನಾವುಗಳು ಸಾಮಾನ್ಯ ಜನರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದೊಂದು ಸಲ ನೋಡಿ, ಭಗವಂತನೇ ಭಕ್ತನಾಗಿ ಬರ್ತಾನೆ. ಭಕ್ತನಾಗಿ ಬಂದು ನಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಭಕ್ತಿಯನ್ನು ಮಾಡಬೇಕು, ಭಕ್ತರು ಹೇಗಿರ್ತಾರೆ ಅಂತ. ಅಷ್ಟೇ ಅಲ್ಲ, ಭಗವಂತನ ಜೊತೆಗೆ ಭಗವಂತನ ಸಂಗಡಿಗರು, ಶುದ್ಧ ಭಕ್ತರು ಕೂಡ ಗೋಲೋಕ ವೃಂದಾವನದಿಂದ ಭಗವಂತನ ಸಖಿಯರಿರ್ಬೋದು ಅಥವಾ ಭಗವಂತನ ಗೋಪಬಾಲಕರಿರ್ಬೋದು, ಅವರು ಕೂಡ ಗೋಲೋಕ ವೃಂದಾವನವನ್ನು ಬಿಟ್ಟು ಇಲ್ಲಿಗೆ ಬರ್ತಾರೆ. ಈ ಒಂದು ಹಸಿಯ ಪ್ರಪಂಚಕ್ಕೆ ಬರ್ತಾರೆ. ಇಲ್ಲಿಗೆ ಬಂದು ಅವರು ಕೂಡ ಲೀಲೆಗಳನ್ನು ಮಾಡ್ತಾರೆ. ಅವರು ಕೂಡ ನಮಗೆ ಟೀಚಿಂಗ್ಸ್ ಮಾಡೋದಕ್ಕೆ ಬರ್ತಾರೆ. ಆ್ಯಕ್ಚುಲಾಗಿ ನಮಗೆ ಹೇಳ್ಕೊಡೋದಕ್ಕೆ ಬರ್ತಾರೆ. ಭಕ್ತರು ಹೇಗಿರ್ತಾರೆ, ಭಕ್ತಿಯನ್ನು ಹೇಗೆ ಮಾಡಬೇಕು, ಮತ್ತು ಭಗವದ್ಧಾಮಕ್ಕೆ ಹೇಗೆ ಹೋಗಬೇಕು ಅಂತ ಹೇಳ್ಕೊಡೋದಕ್ಕೆ ಬರ್ತಾರೆ. ಸೊ ಅವರ ಒಂದು ಆಚಾರ್ಯರ ಒಂದು ಫುಡ್ ಸ್ಟೆಪ್ಸ್ ಏನಿದೆ ಅದನ್ನು ನಾವು ಫಾಲೋ ಮಾಡಬೇಕು. ಹಾಗೆ ಫಾಲೋ ಮಾಡೋದ್ರಿಂದ ನಾವೇನು ಮಾಡ್ಬೋದು, ನಾವು ಕೂಡ ಈ ಒಂದು ಜನನ ಮರಣ ರೋಗ ವೃದ್ಧಾಪ ಅಂತಕ್ಕಂಥ 4 ಸಮಸ್ಯೆಗಳೇನಿದೆ, ಇದರಿಂದ ಪಾರಾಗಿ ನಾವು ಭಗವಂತನ ಧಾಮಕ್ಕೆ ಹೋಗಿ ಭಗವಂತನ ಜೊತೆ ಆರಾಮಾಗಿ ಇರ್ಬೋದು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ. ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಂ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗಿ ರಾಧೆ ಶ್ರೀವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಶ್ರೀ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಶ್ರೀ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಶ್ರೀ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಚೈತನ್ಯ ಚರಿತಾಮೃತ ಆದಿ ಲೀಲಾ 11.37. ಕಾಲ ಕೃಷ್ಣ ದಾಸ ಬಡ ವೈಷ್ಣವ ಪ್ರಧಾನ ನಿತ್ಯಾನಂದ ಚಂದ್ರ ವೇಣು ನಹಿ ಜಾನೆ ಆನಾ. ಕಾಲ ಕೃಷ್ಣ ದಾಸ ಬಡ ವೈಷ್ಣವ ಪ್ರಧಾನ ನಿತ್ಯಾನಂದ ಚಂದ್ರ ವೇಣು ನಹಿ ಜಾನೆ ಆನಾ. ಟ್ರಾನ್ಸ್ಲೇಷನ್. ಸಾರಿ, ನನ್ನ ಹತ್ರ ಕನ್ನಡ ಬುಕ್ ಇಲ್ಲ, ಇಂಗ್ಲೀಷಲ್ಲಿ ಹೇಳ್ತೀನಿ. The 22nd devotee of Lord Chaitanya Prabhu was Kala Krishna Dasa, who was the 9th cowherd boy. He was a first class Vaishnava and did not know anything beyond Lord Nityananda Prabhu. Hare Krishna. ಕಾಲಕೃಷ್ಣ ದಾಸ ಅಥವಾ ಕಾಲಿಯ ಕೃಷ್ಣ ದಾಸ ಅವರು ನಿತ್ಯಾನಂದ ಪ್ರಭುಗಳ ಪರಮ ಭಕ್ತರು. ಅವರು ನಿತ್ಯಾನಂದ ಪ್ರಭುಗಳ ಪಾದ ಕಮಲಗಳನ್ನು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಗೌರ ಗಣೋದೇಶ ದೀಪಿಕಾದಲ್ಲಿ ಹೇಳ್ತಾರೆ, ಇವರು ಕಾಲಕೃಷ್ಣದಾಸ ಅವರು ಕೃಷ್ಣ ಲೀಲೆನಲ್ಲಿ 12 ಪ್ರಮುಖ ಗೋಪಾಲಕರು. ಕೃಷ್ಣನಿಗೆ ಎಷ್ಟೊಂದು ಸಾವಿರ ಜನ ಗೋಪಬಾಲಕರು ಫ್ರೆಂಡ್ಸ್ ಇದ್ದಾರೆ. ಬಟ್ 12 ಗೋಪಬಾಲಕರು ತುಂಬ ಕ್ಲೋಸ್ ಫ್ರೆಂಡ್ಸು. ಅಂದರೆ
ಅವರ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಹೇಳ್ಕೊಡೋರು. ಈವನ್ ರಾಧಾರಾಣಿ ಬಗ್ಗೆ ಕೂಡ ಶೇರ್ ಮಾಡೋರು. ಸೊ, ಅಂಥ ಫ್ರೆಂಡ್ಸಲ್ಲಿ ಕೆಲವರು ಹೆಸ್ರುಗಳು ಗೊತ್ತಿದೆ. ಅಂದರೆ ಸುಬಲ, ಉಜ್ವಲ, ವಸಂತ, ಪುಷ್ಪಾಂಕ, ಮತ್ತು ಸ್ತೂತಕೃಷ್ಣ, ಮಧುಮಂಗಲ, ಧಾಮ್, ಸುಧಾಮ್, ಶ್ರೀಧಾಮ್, ವಸುಧಾಮ್, ಮತ್ತು ಇವರು ಆ, ಕಾಲಕೃಷ್ಣದಾಸ ಅವರು ಆ್ಯಕ್ಚುಲಾಗಿ ಲವಂಗ ಸಖಿ ಅಥವಾ ಲವಂಗ ಸಖಿ, ಸಾರಿ, ಸಖ. ಕೃಷ್ಣ ಲೀಲೆಯಲ್ಲಿ ಕಾಲಕೃಷ್ಣ ದಾಸ್ ಪ್ರಭು ಅವರು ಲವಂಗ ಸಖ. ಕಲಿಯುಗದಲ್ಲಿ ಶ್ರೀ ಕೃಷ್ಣ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ. ಮತ್ತು ಇವರು ಕಾಲಕೃಷ್ಣ ದಾಸ್ ಪ್ರಭು ಅವರು ಲವಂಗ ಸಖಿಯಾಗಿ, ಸಾರಿ, ಸಖನಾಗಿ ಬರ್ತಾರೆ, ಲವಂಗ ಸಖನಾಗಿ ಬರ್ತಾರೆ. ಇವರು ಪಶ್ಚಿಮ ಬಂಗಾಳದ ಬರ್ಧಮಾನ್ ಬರ್ಧಮಾನ್ ಡಿಸ್ಟಿಕ್ನಲ್ಲಿರ್ತಕ್ಕಂಥ ಕಠ್ವದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಅಖೈ ಹಟ್ಟ ಎಂತಕ್ಕಂಥ ಗ್ರಾಮದವರು. ಮತ್ತು ಇವರು ನಮ್ಮ ಷಡ್ ಗೋಸ್ವಾಮಿ ದಲ್ಲಿ ಬರ್ತಕ್ಕಂಥ ರಘುನಾಥ್ ದಾಸ್ ಗೋಸ್ವಾಮಿ ಅವರ ರಿಲೇಷನ್ ಕೂಡ ಆಗಬೇಕು ಇವರು. ಇವರು ಚೈತನ್ಯ ಮಹಾಪ್ರಭುಗಳ ಅತಿ ಪ್ರಿಯ ಭಕ್ತರಲ್ಲಿ ಒಬ್ಬರು. ಬಹಳ ಬಹಳ ವಿನಮ್ರ ಭಕ್ತರು ಇವರು. ಯೂಸಲಾಗಿ ಚತುರ್ಮಾಸದಲ್ಲಿ ಭಕ್ತರು ಎಲ್ಲೂ ಟ್ರಾವೆಲ್ ಮಾಡೋದಿಲ್ಲ, ಒಂದೇ ಕಡೆ ಇರ್ತಾರೆ. ಯಾಕೆಂದರೆ ಚತುರ್ಮಾಸ ತುಂಬ ಮುಖ್ಯವಾದದ್ದು. ಸೊ, ಮಳೆಗಾಲ ಇರುತ್ತೆ, ಆ ಟೈಮಲ್ಲಿ ಯಾರೂ ಟ್ರಾವೆಲ್ ಮಾಡೋದಿಲ್ಲ. ಸೊ, ಒಂದೇ ಕಡೆ ಒಂದು ಮಠದಲ್ಲೋ ಅಥವಾ ದೇವಸ್ಥಾನಗಳಲ್ಲೋ ಇದ್ಕೊಂಡು ಅಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ, ಭಜನೆಯನ್ನು ಮಾಡ್ತಾರೆ. ಸೊ, ಹಾಗೆ ಮಹಾಪ್ರಭುಗಳು ಕೂಡ ಚತುರ್ಮಾಸದಲ್ಲಿ ಪೂರಿನಲ್ಲಿ ಇರ್ತಾರೆ, ಜಗನ್ನಾಥ್ ಪೂರಿನಲ್ಲಿ ಇರ್ತಾರೆ. ಸೊ, ಚತುರ್ಮಾಸದ ಸಮಯದಲ್ಲಿ ಏನಾಗುತ್ತೆ, ಎಲ್ಲ ಭಕ್ತರು ಗುಂಪು ಗುಂಪಾಗಿ ಒಂದೊಂದು ಟೀಮ್ ಮಾಡಿಕೊಂಡು ಗುಂಪು ಗುಂಪಾಗಿ ಅವ್ರು ಏನು ಮಾಡ್ತಾರೆ, ಜಗನ್ನಾಥ್ ಪೂರಿಗೆ ಹೋಗ್ತಾರೆ. ಎಸ್ಪೆಷಲಿ ಇದು ಬಂಗಾಳದಲ್ಲಿರ್ತಕ್ಕಂಥ ಭಕ್ತರು ಜಗನ್ನಾಥ್ ಪುರಿಗೆ ಹೋಗ್ತಾರೆ, ಭಗವಂತ ಜಗನ್ನಾಥನ ದರ್ಶನಕ್ಕೋಸ್ಕರ ಹೋಗ್ತಾರೆ. ಸೊ, ಅದೇ ರೀತಿಯಲ್ಲಿ ಒಂದು ಗುಂಪಲ್ಲಿ ಇರ್ತಾರೆ ಕಾಲಿಯ ಕೃಷ್ಣದಾಸ್ ಅವರು. ಸೊ, ಗುಂಪಿನಲ್ಲಿ ಜನರ ಜೊತೆ ಅವರು ಕೂಡ ಪ್ರಯಾಣವನ್ನು ಮಾಡ್ತಾರೆ ಜಗನ್ನಾಥ್ ಪುರಿಗೆ. ಮಹಾಪ್ರಭು ಅವರು ದೇವೋತ್ತಮ ಪರಮ ಪುರುಷ. ಅವ್ರು ನೋಡೋದಕ್ಕೆ ತುಂಬ ಆಕರ್ಷಕವಾಗಿ ಇದ್ದಾರೆ, ಇದ್ದರು. ಅದು ಅಲ್ಲದೆ ಮಹಾಪ್ರಭುಗಳು ಅವಾಗ ಸನ್ಯಾಸಿಗಳು ಕೂಡ. ಸೊ, ಜನರು ಏನು ಗುಂಪು ಗುಂಪಾಗಿ ಬರ್ತಾರೆ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನು ಮಾಡೋದಕ್ಕೆ. ಚೈತನ್ಯ ಮಹಾಪ್ರಭುಗಳು ನೋಡೋದಕ್ಕೆ ಇಷ್ಟೊಂದು ಆಕರ್ಷಕವಾಗಿದ್ದಾರೆ ಅವರು. ಅದು ಅಲ್ಲದೆ ಸನ್ಯಾಸಿ ಬೇರೆ. ಸೊ, ಸನ್ಯಾಸಿ ಅಂತಂತಂದರೆ ಜನಗಳಿಗೆ ತುಂಬ ಇದಲ್ವಾ, ಗೌರವ ಮತ್ತು ಭಕ್ತಿ. ಸೊ, ಹಾಗಾಗಿ ಗುಂಪು ಗುಂಪಾಗಿ ಬರ್ತಾರೆ ಚೈತನ್ಯ ಮಹಾಪ್ರಭುಗಳನ್ನ ದರ್ಶನವನ್ನು ಮಾಡೋದಕ್ಕೆ. ಬಟ್ ಅವರಿಗೆ ಚೈತನ್ಯ ಮಹಾಪ್ರಭುಗಳಿಗೆ ಇದು ಇಷ್ಟ ಆಗ್ತಿರ್ಲಿಲ್ಲ. ಸೊ, ಹಾಗಾಗಿ ಅವರು ಪ್ರತಿದಿನ ಬೆಳಗಿನ ಜಾವ ಅವರ ಸಾಧನೆ ಎಲ್ಲ ಮುಗಿಸಿ ಅವರು ಪ್ರತಿದಿನ ಜಗನ್ನಾಥ್ ಪುರಿಗೆ ಜಗನ್ನಾಥನ ಮಂದಿರಕ್ಕೆ ಹೋಗ್ತಾರೆ, ಜಗನ್ನಾಥ್ಜಿಯ ದರ್ಶನಕ್ಕೋಸ್ಕರ. ಚೈತನ್ಯ ಮಹಾಪ್ರಭುಗಳು ಆ್ಯಕ್ಚುಲಾಗಿ ತುಂಬ ಸ್ಟ್ರಿಕ್ಟು. ಅವರು ಯಾರಿಗೂ ಅವರ ಪಾದಗಳನ್ನು ಮುಟ್ಟಿಸ್ಕೊಳ್ತಿರ್ಲಿಲ್ಲ. ಜನಗಳು ಏನು ಗುಂಪು ಗುಂಪಾಗಿ ಪಾದಗಳನ್ನ ಟಚ್ ಮಾಡೋದಕ್ಕೆ ಬರೋರು. ಬಟ್ ಚೈತನ್ಯ ಮಹಾಪ್ರಭುಗಳು ತುಂಬ ಸ್ಟ್ರಿಕ್ಟ್. ನೋಡಿ, ಇವರಿಗೆ ಸೇವಕರಿಗೆ ಹೇಳ್ತಿದ್ರು, ಯಾರಾದರೂ ನನ್ನ ಪಾದಗಳನ್ನ ಟಚ್ ಮಾಡಿದ್ರೆ ನಾನು ಇವತ್ತು ಏನೂ ತಿನ್ನೋಲ್ಲ, ಫಾಸ್ಟಿಂಗ್ ಮಾಡಬೇಕಾಗತ್ತೆ ಅಂತ. ಸೊ, ಅವ್ರಿಗೆ ಇದಾಗ್ತಿತ್ತು, ಭಯ ಆಗ್ತಿತ್ತು. ಅರೆ, ಮಹಾಪ್ರಭುಗಳು ಫಾಸ್ಟಿಂಗ್ ಮಾಡೋದು ಬೇಡ ಅಂತೇಳಿ ಅವ್ರು ಏನು ಮಾಡೋರು, ಅದಕ್ಕೆ ಜನಗಳು ಬರದೇ ಇರೋ ಥರ ತಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ರು. ಆದರೂ ಕೂಡ ಜನಗಳು ನುಗ್ಗಿ ಬರೋರು. ಮತ್ತು ಅವರು ಪಾದಗಳನ್ನು ಹಾಗೆ ತೊಳಿತಿರ್ಲಿಲ್ಲ. ಯಾಕೆಂದರೆ ಅವ್ರ ಪಾದ ತೊಳೆದಿದ್ದ ನೀರನ್ನು ಜಸ್ಟ್ ಸಿಂಪಲ್ಲಾಗಿ ಯಾರಾದರೂ ಸುಮ್ಮನೆ ಟಚ್ ಮಾಡೋದಕ್ಕೂ ಅವರು ಬಿಡ್ತಿರಲಿಲ್ಲ, ಇಷ್ಟ ಆಗ್ತಿರ್ಲಿಲ್ಲ ಅವರಿಗೆ. ಅವರ ಪಾದ ಚರಣಾಮೃತವನ್ನು ಯಾರೂ ಟಚ್ ಮಾಡೋ ಹಾಗಿರಲಿಲ್ಲ. ತುಂಬ ಸ್ಟ್ರಿಕ್ಟು, ತುಂಬ ಕೂಗಾಡ್ಬಿಡೋರು, ರೇಗಾಡ್ಬಿಡೋರು, ಅವರು ಕೋಪ ಬರೋದು ಅವರಿಗೆ. ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಪಾದಗಳನ್ನ ಟಚ್ ಮಾಡಿದರೆ ಮತ್ತು ಅವರ ಚರಣಾಮೃತವನ್ನು ಯಾರಾದ್ರೂ ಟಚ್ ಮಾಡಿದರೆ ಅವರಿಗೆ ರೇಗಾಡ್ಬಿಡ್ತಿದ್ರು. ಸೊ, ಗೋವಿಂದದಾಸ ಅಂತಕ್ಕಂಥ ಸೇವಕರು ಅವರು ಪ್ರತಿದಿನ ಒಂದು ಜಲಪಾತ್ರವನ್ನು ಹಿಡ್ಕೊಂಡು ಹೋಗ್ತಿದ್ರು. ಆ ಜಲಪಾತ್ರದಲ್ಲಿ ನೀರನ್ನು ಹಾಕೋರು. ಮತ್ತು
ಒಂದು ಕಲ್ಲಿನ ಮೇಲೆ ಅವರ ಪಾದವನ್ನು ಇಡ್ತಿದ್ರು. ಮತ್ತು ಗೋವಿಂದದಾಸ್ ಅವರು ನೀರನ್ನು ಹಾಕ್ತಿದ್ರು ಅವರ ಪಾದಕ್ಕೆ, ಮಹಾಪ್ರಭುಗಳ ಪಾದಕ್ಕೆ ನೀರನ್ನು ಹಾಕ್ತಿದ್ರು. ಮತ್ತು ಕಾಲನ್ನು ತೊಳ್ಕೊಂಡವರು, ಅವರ ಪಾದಗಳನ್ನು ತೊಳ್ಕೊಂಡವರು ಜಗನ್ನಾಥನ ದರ್ಶನಕ್ಕೆ ಒಳಗಡೆ ಹೋಗ್ತಿದ್ರು. ಸೊ ಪ್ರತಿದಿನ ಹೀಗೆ ಆಗ್ತಾ ಇತ್ತು. ಸೊ ಒಂದು ಸಲ ಏನಾಗುತ್ತೆ, ಗೋವಿಂದ ದಾಸ್ ಅವರು ಜಲಪಾತ್ರೆಯನ್ನು ಹಿಡ್ಕೊಂಡು ಹೋಗ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ ಪಾದಗಳನ್ನ ತೊಳೆಯೋದಕ್ಕೆ. ಸೊ ಅವರ ಹಿಂದಿಂದೆ ಹಿಂದಿಂದೆ ಆ್ಯಕ್ಚುಲಾಗಿ ಕಾಶೀಶ್ವರ ಪಂಡಿತ ಅಂತಕ್ಕಂಥ ಚೈತನ್ಯ ಮಹಾಪ್ರಭುಗಳ ಇನ್ನೊಬ್ಬರು ಭಕ್ತರು. ಅವರು ಈ ಜನಗಳ ಗುಂಪನ್ನು ಮತ್ತು ಜನಗಳು ಬರದೇ ಇರೋದನ್ನು ತಡೀತಾರೆ. ಅವರಷ್ಟೇ ಅಲ್ಲ, ಅವ್ರ ಜೊತೆ ಇನ್ನೊಂದಷ್ಟು ಭಕ್ತರು ಏನು ಮಾಡ್ತಾರೆ, ಜನಗಳು ಬರ್ದಿರೋ ಥರ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಜನಗಳನ್ನ ತಡೆಯತಕ್ಕಂಥ ಒಂದು ಇದನ್ನು ಸೇವೆಯನ್ನು ಮಾಡ್ತಿರ್ತಾರೆ. ಸೊ ಗೋವಿಂದದಾಸ ಏನು ಮಾಡ್ತಾರೆ, ಜಲಪಾತ್ರೆಯನ್ನು ಹಿಡ್ಕೊಂಡು ಚೈತನ್ಯ ಮಹಾಪ್ರಭುಗಳ ಹಿಂದೆ ಹೋಗ್ತಾರೆ. ಮತ್ತು ಅವರ ಹಿಂದೆ ಹಿಂದೆ ಕಾಲ ಕಾಲಿಯ ಕೃಷ್ಣದಾಸ ಅವರು ಕೂಡ ಅವರ ಹಿಂದೆ ಹಿಂದೆ ನಿಧಾನವಾಗಿ ಹೋಗ್ತಾರೆ. ಮತ್ತು ಹೋಗಿ ಅಲ್ಲಿ ಕೂತ್ಕೊಳ್ತಾರೆ. ಮತ್ತು ಚೈತನ್ಯ ಮಹಾಪ್ರಭುಗಳು ಆ ಕಲ್ಲಿನ ಮೇಲೆ ಪಾದಗಳನ್ನು ಇಡ್ತಾರೆ. ಮತ್ತು ಇವರು ಗೋವಿಂದದಾಸ್ ಅವರು ನೀರು ಹಾಕೋದಕ್ಕೆ ರೆಡಿ ಆಗ್ತಾರೆ. ಮತ್ತು ಇವರು ಖರ ಕಾಲಿಯ ಕೃಷ್ಣದಾಸ್ ಅವರು ಕೈ ಹಿಡ್ಕೊಂಡು ಕೂತಿದ್ದಾರೆ. ಅಂದರೆ ಕಲ್ಲಿನ ಕೆಳಗಡೆ ಪಾದದ ಚರಣಾಮೃತವನ್ನು ತಗೊಳ್ಳೋದಕ್ಕೆ ಕೈನ ಹೀಗೆ ಹಿಡ್ಕೊಂಡು ಕೂತಿದ್ದಾರೆ. ಪಾದದ ಕೆಳಗಡೆ ಚೈತನ್ಯ ಮಹಾಪ್ರಭುಗಳ ಪಾದದ ಅಡಿಯಲ್ಲಿ ಕೈ ಹಿಡ್ಕೊಂಡು ಕೂತಿದ್ದಾರೆ. ಚರಣಾಮೃತ ಬರುತ್ತೆ, ನಾನು ಕುಡಿತೀನಿ ಅಂತ. ಸೊ ಚೈತನ್ಯ ಮಹಾಪ್ರಭುಗಳು ಏನು ಮಾತಾಡೋದಿಲ್ಲ. ಕಾಲಿಯ ಕೃಷ್ಣದಾಸ್ ಅವರನ್ನು ನೋಡ್ತಾರೆ, ಏನು ಮಾತಾಡೋದಿಲ್ಲ. ಸೊ ಗೋವಿಂದದಾಸ್ ಅವರು ಒಂದು ಸಲ ನೀರು ಹಾಕ್ತಾರೆ. ಸೊ ನೀರನ್ನು ಹಿಡ್ಕೊಳ್ತಾರೆ, ಕುಡಿತಾರೆ. ಚರಣಾಮೃತವನ್ನು ಹಿಡ್ಕೊಳ್ತಾರೆ, ಕುಡಿತಾರೆ. ಮತ್ತು ಇನ್ನೊಂದು ಸಲ ಹಾಕ್ತಾರೆ, ಇನ್ನೊಂದು ಸಲ ನೀರನ್ನು ಹಾಕ್ತಾರೆ ಅವರ ಪಾದಗಳಿಗೆ. ಮತ್ತೊಂದು ಸಲ ಅದನ್ನು ಹಿಡ್ಕೊಳ್ತಾರೆ ಚರಣಾಮೃತವನ್ನು, ಮತ್ತೆ ಇನ್ನೊಂದು ಸಲ ಕುಡಿತಾರೆ. ಮತ್ತೆ ಮೂರನೇ ಸಲ ಇನ್ನೊಂದು ಸಲ ನೀರನ್ನು ಹಾಕ್ತಾರೆ. ಆ ಮೂರನೇ ಸಲನೂ ಕೂಡ ಚರಣಾಮೃತವನ್ನು ಹಿಡ್ಕೊಂಡು ಕುಡಿತಾರೆ. ಮತ್ತು ಚೈತನ್ಯ ಮಹಾಪ್ರಭುಗಳು ಅವರ ತಲೆ ಮೇಲೆ ಕೈ ಹಾಕ್ಬಿಟ್ಟು ಹೇಳ್ತಾರೆ, ಸಾಕು ಸಾಕು, ಇಷ್ಟು ಕುಡ್ದಿದ್ಯಾ, 3 ಸಲ ಕುಡ್ದಿದ್ಯಾ, ಎಲ್ಲರ ಎದುರುಗಡೆ, ಈ ಜನರ ಗುಂಪಿನ ಎದುರುಗಡೆ 3 ಸಲ ಕುಡ್ದಿದ್ಯಾ, ಸಾಕಿಷ್ಟು ಅಂತ ಹೇಳ್ತಾರೆ. ಇದನ್ನು ನೋಡಿಬಿಟ್ಟು ಎಲ್ಲ ಭಕ್ತರಿಗೆ ಆಶ್ಚರ್ಯ, ಎಲ್ಲ ಜನರಿಗೆ ಆಶ್ಚರ್ಯ. ಏನಿದು, ಯಾರು ಇರ್ಬೋದು ಈತ, ಅವ್ರು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಾಗಿ. ಯಾಕೆಂದರೆ ಅದೇ ಗುಂಪಿಂದ ಬಂದಿರೋರು. ಅದು ಯಾವ ಊರು ಅಂತ ಗೊತ್ತಿದೆ, ಮತ್ತು ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿದೆ. ಸೊ ಇಷ್ಟೆಲ್ಲ ಜನಗಳಿಗೆ ಗೊತ್ತಿದೆ. ಬಟ್ ಯಾಕೆ ಚೈತನ್ಯ ಮಹಾಪ್ರಭುಗಳು ಏನೂ ಹೇಳ್ತಾ ಇಲ್ಲ? ಅಷ್ಟೂ ಜನ, ಅಷ್ಟು ಗುಂಪಿನ ಎದುರುಗಡೆ, ಅಷ್ಟು ಜನರ ಆ ಒಂದು ಏನು ಹೇಳ್ತೀವಿ, ಅಷ್ಟು ಕ್ರೌಡ್ನಲ್ಲಿ ಅವರು ಎಲ್ಲ ಜನರ ಮುಂದೆ ಅವರು ಚರಣಾಮೃತವನ್ನು ಅವರು ಕುಡಿತಾರೆ. ಚೈತನ್ಯ ಮಹಾಪ್ರಭುಗಳ ಪಾದವನ್ನು ತೊಳೆದಿರ್ತಕ್ಕಂಥ ಚರಣಾಮೃತವನ್ನು ಕುಡಿತಾರೆ. ಇದು ಎಲ್ಲರಿಗೂ ಆಶ್ಚರ್ಯ, ಈವನ್ ಭಕ್ತರಿಗೂ ಕೂಡ ಆಶ್ಚರ್ಯ. ಅವರೆಲ್ಲರೂ ನೋಡ್ತಾರೆ, ಅಲ್ಲ, ಚೈತನ್ಯ ಮಹಾಪ್ರಭುಗಳು ಯಾರಾದರೂ ಜಸ್ಟ್ ಟಚ್ ಮಾಡಿದ್ರೆ ಸಾಕು ಅವರ ಚರಣಾಮೃತವನ್ನು ಇವರು ಎಷ್ಟು ರೋಷದಿಂದ ಆ್ಯಕ್ಟ್ ಮಾಡ್ತಾರೆ. ಬಟ್ ಇವತ್ತು ಅವ್ರು ಏನು ಹೇಳ್ತಾರಲ್ಲ, ತಲೆ ಮೇಲೆ ತಲೆನ ಸವರ್ಬಿಟ್ಟು ಸಾಕು ಅಂತ ಹೇಳ್ತಿದ್ದಾರೆ. ಏನಿರ್ಬೋದು. ಸೊ ಎಲ್ಲ ಭಕ್ತರಿಗೂ ಜಗನ್ನಾಥನ ದರ್ಶನಕ್ಕೋಸ್ಕರ ಬಂದಿದೆ. ಬಟ್ ಎಲ್ಲರಿಗೂ ಇದೇ ವಿಷಯ ಹರಡ್ಕೊಂಡು ಹೋಗ್ತಾ ಇದೆ. ಯಾರಿರ್ಬೋದು ಆತ, ಯಾರಿರ್ಬೋದು, ಏನು, ಯಾಕೆ ಚೈತನ್ಯ ಮಹಾಪ್ರಭುಗಳು ಏನು ಹೇಳಲಿಲ್ಲ? ಸೊ ಸಂಜೆ ಆಗುತ್ತೆ. ಸೊ ಚೈತನ್ಯ ಮಹಾಪ್ರಭು ಎಲ್ಲ ಕೂತ್ಕೊಂಡಿದ್ದಾರೆ, ಸತ್ಸಂಗ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ಆ ಸತ್ಸಂಗದಲ್ಲಿ ಕೂಡ ಅವ್ರದ್ದೇ ಚರ್ಚೆ ಆಗ್ತಿದೆ, ಯಾರಿರ್ಬೋದು ಅಂತ. ಮತ್ತು ಆ ಟೈಮಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಕೇಳ್ತಾರೆ, ಮಹಾಪ್ರಭುಗಳೇ, ಸೊ ಬೆಳಗ್ಗೆಯಿಂದನೂ ಇದೇ ಚರ್ಚೆ ಆಗ್ತಿದೆ, ಎಲ್ಲರಿಗೂ ಇದೇ ಸಂದೇಹ ಆಗಿದೆ. ಸೊ ಬೆಳಗ್ಗೆ ಕುಡಿದ್ರಲ್ಲ ನಿಮ್ಮ ಚರಣಾಮೃತವನ್ನು, ಅವ್ರು ಯಾರಿರ್ಬೋದು, ನಮಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ. ಏನಿರ್ಬೋದು ಅಂತ ವಿಶೇಷ ಅವರಲ್ಲಿ? ಅವ್ರು ಯಾರು ಅಂತ ನಮಗೂ ಗೊತ್ತಿದೆ, ರಘುನಾಥ್ ದಾಸ್ ಅವರ ಸಂಬಂಧಿಕರು. ಮತ್ತು ಇಲ್ಲಿ ಫೆಸ್ಟಿವಲ್ಸ್ ಎಲ್ಲ ಆದಾಗ ಬರ್ತಾರೆ, ಸೇವೆಯನ್ನು ಮಾಡ್ತಾರೆ. ಮತ್ತು ಸೇವೆಯನ್ನು ಮಾಡೋದಕ್ಕೆ ಪ್ರಸಾದ ಕೂಡ ತಗೊಳ್ತಾರೆ. ಬಟ್ ಪ್ರಸಾದ ತಗೊಳ್ತಾರೆ, ಸೇವೆಯನ್ನು ಚೆನ್ನಾಗಿ ಮಾಡ್ತಾರೆ ಅದೇ ರೀತಿಯಲ್ಲಿ. ಸೊ ಪ್ರತಿ ಫೆಸ್ಟಿವಲ್ಸ್ಗೂ ಬರ್ತಾರೆ ಅವರು. ಮತ್ತು ಎಲ್ಲೆಲ್ಲಿ ಅನ್ನ ಭಂಡಾರ ಇರುತ್ತೋ ಎಲ್ಲ ಕಡೆ ಹೋಗ್ತಾರೆ, ಅಲ್ಲೂ ಕೂಡ ಸೇವೆಯನ್ನು ಮಾಡ್ತಾರೆ. ಮತ್ತು ಅಲ್ಲೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಎಂಥ ಸ್ಪೆಷಲ್ ಇವರಲ್ಲಿ, ಏನು ವಿಶೇಷತೆ ಅಂತ?
ಪ್ರಶ್ನೆಯನ್ನು ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, "ಓಕೆ, ನಿಮಗೆ ಇಷ್ಟು ಮಾತ್ರ ಗೊತ್ತಿದೆ." ಅವರು ಅನ್ನ ಭಂಡಾರಕ್ಕೆ ಬರ್ತಾರೆ, ಮತ್ತು ಸೇವೆಯನ್ನು ಮಾಡ್ತಾರೆ, ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಬಟ್ ಅವರು ಪ್ರಸಾದ ಸ್ವೀಕಾರ ಮಾಡೋದನ್ನು ನೀವೇನಾದರೂ ನೋಡಿದ್ದೀರಾ? ಭಕ್ತರು ಹೇಳ್ತಾರೆ, ಇಲ್ಲ, ಅವರು ಸೇವೆಯನ್ನು ಮಾಡ್ತಿರೋದನ್ನು ನೋಡಿದ್ವಿ. ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಹೇಳ್ತೀವಿ, ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತ. ಇಲ್ಲ, ನೆಕ್ಸ್ಟ್ ಪಂಕ್ತಿಯಲ್ಲಿ ಕೂತ್ಕೊಳ್ತೀವಿ, ಇನ್ನೊಂದು ಪಂಕ್ತಿಯಲ್ಲಿ ಲಾಸ್ಟಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ. ಬಟ್ ಯಾವತ್ತೂ ಅವರು ಸ್ವೀಕಾರ ಮಾಡೋದನ್ನು ನಾನು ನೋಡಿಲ್ಲ. ಅಲ್ಲೇ ಇರೋದು ಏನು ವಿಶೇಷತೆ. ಅವ್ರು ಯಾವತ್ತೂ ಪ್ರಸಾದವನ್ನು, ಅನ್ನ ಭಂಡಾರದಲ್ಲಿ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿಲ್ಲ. ಅವರು ಏನು ಮಾಡ್ತಾಯಿದ್ರು, ಎಲ್ಲ ವೈಷ್ಣವರು ಭಕ್ತರು ಪ್ರಸಾದವನ್ನು ತಗೊಂಡ್ಮೇಲೆ ಇವಾಗ ಸ್ವಲ್ಪ ಉಳ್ಕೊಂಡಿರುತ್ತಲ್ವ, ಕೆಲವರು ಬೇಡ ಅಂತ ಬಿಟ್ಟಿರ್ತಾರೆ, ಜಾಸ್ತಿ ಆಗುತ್ತೆ ಅದನ್ನು ಬಿಟ್ಟಿರ್ತಾರೆ, ಅದನ್ನು ತೊಗೊಂಡೋಗಿ ಅದನ್ನು ಎಸಿತಾರೆ. ಎಸೆದಿರ್ತಕ್ಕಂಥ ಮತ್ತು ಎಲೆಯನ್ನು ಕೂಡ ಅವರೇ ಕಲೆಕ್ಟ್ ಮಾಡ್ತಾಯಿದ್ರು. ಕಾಲಕೃಷ್ಣದಾಸ್ ಅವರೇ ಅಲ್ಲಿರ್ತಕ್ಕಂಥ ಭಕ್ತರ ಎಲೆಯನ್ನು ಕಲೆಕ್ಟ್ ಮಾಡಿ ಅದನ್ನು ಬಿಸಾಕ್ತಿದ್ರು. ಸೊ ಇದೇ ಸೇವೆಯನ್ನು ಅವ್ರು ಮಾಡ್ತಾರೆ. ಎಲ್ಲ ಬಿಸಾಕಿ ಎಲ್ಲರದು ಪ್ರಸಾದ ಆಗಿ ಎಲ್ಲ ಸಂತೃಪ್ತರಾಗಿ ಎಲ್ಲರೂ ಹೋದ್ಮೇಲೆ ಆ ಪ್ರಸಾದ ಬಿಸಾಕಿರ್ತಕ್ಕಂಥ ರೆಮಿನೆಂಟ್ಸ್ ಏನಿದೆಯಾ, ಮಹಾಪ್ರಸಾದ, ಭಗವಂತನ ಪ್ರಸಾದ, ಭಗವಂತನ ಪ್ರಸಾದ, ಮಹಾಪ್ರಸಾದ, ಭಕ್ತರ ಪ್ರಸಾದ, ಮಹಾಪ್ರಸಾದವನ್ನು ಅವರು ಸ್ವೀಕಾರ ಮಾಡ್ತಿದ್ರು. ನೋಡಿ, ಅಲ್ಲಿ ನಾಯಿ ಕೂಡ ಅದನ್ನು ಕೆತ್ಕೋದು ತಿನ್ನೋದು ಮಾಡ್ತಾಯಿತ್ತು. ಅದ್ರ ಜೊತೆಗೆ ಕಾಲಿಯ ಕೃಷ್ಣದಾಸ್ ಅವರು ಕೂಡ ಅದನ್ನು ಆ ಭಕ್ತರು ಬಿಟ್ಟಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡ್ತಾಯಿದ್ರು. ನೋಡಿ, ಅದು ಎಷ್ಟು ವಿನಮ್ರತೆ ಅವರಲ್ಲಿ. ಸೊ ಈ ವಿನಮ್ರತೆ, ಆಗ ನಾನು ಕೂಡ ಏನು ಬೇರೆ ಸೇವೆಯಲ್ಲಿ ಇದ್ದೆ. ಬಟ್ ಅದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಅವರು ಆ ಥರ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅದು ನನಗೆ ಮಾತ್ರ ಗೊತ್ತು ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಎಲ್ಲೆಲ್ಲಿ ಅನ್ನ ಭಂಡಾರ ಇರುತ್ತೋ ಪ್ರತಿದಿನ ಅವ್ರದ್ದು ಅದೇ ಕೆಲಸ. ಎಲ್ಲೆಲ್ಲಿ ಅನ್ನ ಭಂಡಾರ ಇರುತ್ತೋ ಅಲ್ಲಿ ಹೋಗ್ತಾರೆ, ಸೇವೆಯನ್ನು ಮಾಡ್ತಾರೆ, ಮತ್ತು ಎಲೆಯನ್ನು ತೆಗೆದು ಬಿಸಾಕ್ತಾರೆ, ಮತ್ತು ಅದನ್ನು ಸ್ವೀಕಾರ ಮಾಡ್ತಾರೆ. ಯಾರ್ದು ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ಇವಾಗ ಪಕ್ಕದಲ್ಲಿ ಕೂತ್ಕೊಳ್ತಾರೆ, ಪಕ್ಕದಲ್ಲೇ ಕೂತ್ಕೊಂಡು ನಿಮ್ಮನ್ನ ರೆಮಿನೆಂಟ್ಸ್ ಕೊಡಿ ಅಂದರೆ ಕೊಡ್ತಾರೆ, ಮತ್ತು ಅದು ಶೋ ಆಫ್ ಥರನೂ ಆಗುತ್ತೆ. ನೋಡಿ, ನಾನು ವೈಷ್ಣವರ ರೆಮಿನೆಂಟ್ಸ್ ತಿಂತಾಯಿದ್ದೀನಿ, ಮಹಾಪ್ರಸಾದವನ್ನು ತೊಗೊಳ್ತಾ ಇದ್ದೀನಿ, ಶೋ ಆಫ್ ಥರ ಆಗುತ್ತೆ. ಸೊ ಅವರು ಆ ರೀತಿ ಮಹಾಪ್ರಸಾದವನ್ನು, ಭಕ್ತರ ಪ್ರಸಾದವನ್ನು ತಗೊಳ್ತಿರೋ ವಿಚಾರ ಅದುವರೆಗೂ ಯಾವ ಭಕ್ತರಿಗೂ ಕೂಡ ಗೊತ್ತಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಅವತ್ತು ರಿವೀಲ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಾರೆ, ನಿಮ್ಮ ಮಹಾಭಕ್ತರು, ನೀವೆಲ್ಲ ಮಹಾಭಕ್ತರು, ನಿಮ್ಮ ಪ್ರಸಾದವನ್ನು ಅವರು ಎಷ್ಟೋ ಸಲ ಸ್ವೀಕಾರ ಮಾಡಿದ್ದಾರೆ. 1 ಸಲ 2 ಸಲ ಅಲ್ಲ, ಎಷ್ಟೊಂದು ಸಲ ಸ್ವೀಕಾರ ಮಾಡಿದ್ದಾರೆ. ನಿಮ್ಮ ರೆಮಿನೆಂಟ್ಸ್ ಕೂಡ ತೊಗೊಂಡಿದ್ದಾರೆ ಅವರು. ಅದಷ್ಟೇ ಅಲ್ಲ, ಅವರು ಜಾಡು ಠಾಕೂರ್ ಅವರ ರೆಮಿನೆಂಟ್ಸ್ ಕೂಡ ತೊಗೊಂಡಿದ್ದಾರೆ, ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಜಾಡು ಠಾಕೂರ್ ಅವರ ರೆಮಿನೆಂಟ್ಸ್ ಸ್ವೀಕಾರ ಮಾಡಿದ್ದಾರೆ. ಜಾಡು ಠಾಕೂರ್ ಅವರು ಆ್ಯಕ್ಚುಲಾಗಿ ನಮ್ಮ ವೈಷ್ಣವ ಆಚಾರ್ಯರೇ. ಬಟ್ ಅವರು ತುಂಬ ಲೋ ಕ್ಯಾಸ್ಟ್ ಅವರು. ಜಾಡು ಠಾಕೂರ್ ಅಂತಂದರೆ ಇವಾಗ ಹಳ್ಳಿಗಳಲ್ಲಿ ಬೀದಿಯಲ್ಲಿ ಕಸವನ್ನು ಗುಡಿಸ್ತಾರಲ್ಲ, ಸೊ ಆ ಒಂದು ಕ್ಯಾಸ್ಟಿಗೆ ಸಂಬಂಧಪಟ್ಟವರು. ಬಟ್ ಬಹುತ್ ಅಂದರೆ ಬಹಳ ದೊಡ್ಡ ವೈಷ್ಣವ ಅವರು. ಜನರು ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಬಟ್ ಬಿಕಾಸ್ ಆಫ್ ಕ್ಯಾಸ್ಟ್, ಅವರ ಲೋ ಕ್ಯಾಸ್ಟಲ್ಲಿರೋದ್ರಿಂದ ಅವರು ಅವರ ಜೊತೆ ಕೂತ್ಕೊಳ್ಳೋದು, ಅವ್ರು ಯಾವುದೇ ಅನ್ನ ಭಂಡಾರಕ್ಕೆ ಹೋಗ್ತಿರ್ಲಿಲ್ಲ ಪ್ರಸಾದವನ್ನು ತೊಗೊಳ್ಳೋದು. ಏಕೆಂದರೆ ಅವ್ರ ಜೊತೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡ್ತಿರ್ಲಿಲ್ಲ. ಏಕೆಂದರೆ ಅವ್ರದ್ದು ಕ್ಯಾಸ್ಟ್ ಏನಿದೆ ಅದು ತುಂಬ ಲೋ ಕ್ಯಾಸ್ಟ್ ಇತ್ತು. ಮತ್ತು ಬಟ್ ಎಲ್ಲರೂ ಅವರಿಗೆ ರೆಸ್ಪೆಕ್ಟನ್ನು ಕೊಡ್ತಾಯಿದ್ರು, ಗೌರವವನ್ನು ಕೊಡ್ತಾಯಿದ್ರು. ಯಾಕೆಂದರೆ ಆತ ಮಹಾನ್ ವೈಷ್ಣವ ಆಗಿದ್ದರು. ಸೊ ಇವ್ರು ಯೋಚನೆ ಮಾಡ್ತಿದ್ರು, ಕಾಲಿಯ ಕೃಷ್ಣದಾಸ್ ಅವರು ಎಲ್ಲ ಭಕ್ತರ ರೆಮಿನೆಂಟ್ಸನ್ನು ತೊಗೊಂಡು ಎಲ್ಲ ಭಕ್ತರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀನಿ. ಬಟ್ ಜಾಡು ಠಾಕೂರ್ ಅವರ ಪ್ರಸಾದವನ್ನು ನಾನು ಇದುವರೆಗೂ ಸ್ವೀಕಾರ ಮಾಡಿಲ್ಲ. ಯಾಕೆಂದರೆ ಅವ್ರಿಗೆ ಅನ್ನ ಭಂಡಾರಕ್ಕೆ ಬರೋದೇ ಇಲ್ಲ. ಸೊ ಹೇಗೆ ಸ್ವೀಕಾರ ಮಾಡ್ತಾರೆ ಅವರ ರೆಮಿನೆಂಟ್ಸನ್ನು? ಮತ್ತು ಮನೆಯಲ್ಲಿ ಅವ್ರು ಊಟನೇ ಮಾಡೋದಿಲ್ಲ, ಕಡು ಬಡವರು, ಊಟ ಮಾಡೋದೇ ಇಲ್ಲ ಅವರು. ಮಕ್ಕಳಿಗೆ ಸಿಗೋದು ತುಂಬ ಕಷ್ಟ, ಅವರಿಗೆ ಊಟ ಮಾಡೋದೇ ಇಲ್ಲ, ಅವ್ರಿಗೆ ತುಂಬ ಕಡು ಬಡವರು. ಸೊ ಹೇಗೆ ಸ್ವೀಕಾರ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಸೊ ಒಂದು ಸಲ ಮಾವಿನ ಹಣ್ಣಿನ ಸೀಸನ್ ಬರುತ್ತೆ. ಸೊ ಆ ಸೀಸನಲ್ಲಿ ಮಕ್ಕಳೆಲ್ಲ ಕೇಳ್ತಾರೆ, ಏನು, ಪಪ್ಪ ನನಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆಗ್ತಿದೆ, ತಂದುಕೊಡಿ ಅಂತ.
ಅರೆ ಮಾವನಣ್ಣು ಎಲ್ಲಿಂದ ತಂದ್ಕೊಡೋದಪ್ಪ? ನಾನೇನು ನನ್ನ ಹತ್ರ ಏನು ದುಡ್ಡಿದೆಯಾ ತಂದ್ಕೊಡೋದಕ್ಕೆ? ನಾನೊಬ್ಬ ಕಡು ಬಡವ. ನೋಡೋಣ ಭಗವಂತನ ಇಚ್ಛೆ ಇದ್ದರೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನು ಇವರು ಕೇಳಿಸ್ಕೊಳ್ತಾರೆ. ಯಾರು? ಕಾಲಕೃಷ್ಣದಾಸ್ ಅವರು ಕೇಳಿಸ್ಕೊತಾರೆ. ಯಾಕಂದರೆ ಏನಾದರೂ ಸಿಗ್ಬೋದು ಅಂತ ಕೃಷ್ಣದಾಸ್ ಅವರು ಅವರ ಮನೆ ಸುತ್ತುತ್ತಾ ಇರ್ತಾರೆ. ಇನ್ ಕೇಸ್ ಏನಾದರೂ ತಿಂದು ಬಿಟ್ಟಿದ್ದಾರಾ? ಏನಾದರೂ ಸಿಗುತ್ತಾ ಅಂತ. ಬಟ್ ಏನೂ ಸಿಗ್ತಿರ್ಲಿಲ್ಲ ಅವರಿಗೆ. ಸೊ ಇದರಿಂದ ಏನಾಗುತ್ತೆ, ಇದನ್ನು ಕೇಳಿಸ್ಕೊಂಡು ಅವರು ಹೇಗಾದರೂ ಮಾಡಿ ನಾನು ಮ ಒಳ್ಳೆಯ ಮಾವಿನಹಣ್ಣು ಅರೇಂಜ್ ಮಾಡಬೇಕು ಅಂತೇಳಿ ಒಂದು 5 ಕೆಜಿ ಒಳ್ಳೆಯ ಕ್ವಾಲಿಟಿ ಮ್ಯಾಂಗೋಸ್‌ನ ಅರೇಂಜ್ ಮಾಡಿ ಅವರಿಗೆ ಕೊಡ್ತಾರೆ. ಯಾರಿಗೆ? ಜಾಡು ಠಾಕೂರ್ ಅವ್ರು ಇರತಕ್ಕಂಥ ಜಾಗಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು, ನೋಡಪ್ಪ ನನಗೆ ಯಾರೋ ಕೊಟ್ಟಿದ್ರು 5 ಕೆಜಿ ಮಾವಿನಹಣ್ಣಿದೆ, ಇಷ್ಟೊಂದು ತೊಗೊಂಡು ನಾನು ಏನು ಮಾಡಲಿ? ತೊಗೊಂಡೋಗು, ನಿನಗೆ ಅಂದರೆ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆ ಕೊಡು ಅಂತ. ಇವರು ಜಾಡು ಠಾಕೂರ್ ಅವರು ಇಷ್ಟೇನೋ ಆಗುತ್ತೆ, ಮಕ್ಕಳೆಲ್ಲ ಕೇಳ್ತಾಯಿದ್ರು ಇಸ್ಕೊಳ್ಳೋಣ ಅಂತ. ಬಟ್ ಆದ್ರೂ ಭಾಳ ಒಳ್ಳೆ ವೈಷ್ಣವ ಅವರು. ಸೊ ಅವರು ಹೇಗೆ ಇಸ್ಕೊಳ್ಳೋದು? ಅವ್ರ ಹತ್ರ ಸುಮ್ಮನೆ ಹೇಗೆ ಇಸ್ಕೊಳ್ಳೋದು? ಸೊ ಹಾಗಾಗಿ ಇಲ್ಲಪ್ಪ ನಮಗೆ ಬೇಡ, ಸದ್ಯಕ್ಕೆ ನಮ್ಮೆದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಆದರೂ ಕೂಡ ಅವರು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಭಗವಂತನ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ತಾರೆ. ಸೊ ಹಾಗೆ ಮಾತಾಡ್ತಾ ಅವ್ರು ಏನು ಮಾಡ್ತಾರೆ, ಅವರಿಗೆ ಕಾಳಿಯ ಕೃಷ್ಣ ಅವರು ಜಾಡು ಠಾಕೂರ್ ಅವರಿಗೆ ಮ್ಯಾಂಗೋಸ್ ಕೊಡ್ತಾರೆ, ತೊಗೊಂಡೋಗಿ ಮಕ್ಳಿಗೆ ಕೊಡಿ ಅಂತ. ಸೊ ತುಂಬ ಕೃತಜ್ಞತೆಯಿಂದ ಅವರು ಇಸ್ಕೊಂಡು ಇವರು ಜಾಡು ಠಾಕೂರ್ ಅವರು ಸ್ವಲ್ಪ ದೂರ ಅವ್ರ ಜೊತೆನಲ್ಲಿ ಹೋಗಿ ಅವರನ್ನು ಬಿಟ್ಟು ಬರ್ತಾರೆ. ಕಾಲಕೃಷ್ಣದಾಸ್ ಅವರಿಗೆ ಒಂದು ಅರ್ಧ ಕಿಲೋಮೀಟರ್ವರೆಗೂ ಬಿಟ್ಟು, ಯಾಕೆಂದರೆ ಮಾವನಹಣ್ಣೆಲ್ಲ ಕೊಟ್ಟಿದ್ದಾರೆ ಮಕ್ಕಳಿಗೆ, ಅದೇನು ಅರ್ಧ ದೂರವರೆಗೂ ಹೋಗಿ ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ಇವರು ಮತ್ತೆ ಯೂ ಟರ್ನ್ ಮಾಡಿಕೊಂಡು ಕಾಲಕೃಷ್ಣದಾಸ್ ಅವರು ಮತ್ತೆ ಹಿಂದಿಂದೆ ಅವರ ಮನೆಗೆ ಹೋಗಲ್ಲ. ಅವ್ರು ಹಿಂದಿಂದೆ ಸ್ವಲ್ಪ ಹೊತ್ತಿನ ನಂತರ ಹೋಗ್ತಾರೆ. ಯಾಕೆಂದರೆ ಇವ್ರದ್ದು ಪ್ಲ್ಯಾನ್ ಏನಿದೆ, ಮಾವಿನ ಹಣ್ಣಿನ ಸಿಪ್ಪೆನ ತೊಗೊಂಡು ತಿನ್ನಬೇಕು, ಹೇಗಾದರೂ ಮಾಡಿ ಅವರ ರೆಮಿನೆಂಟ್ಸನ್ನು ತೊಗೋಬೇಕು, ಅವರ ಒಂದು ಪ್ರಸಾದವನ್ನು ತೊಗೋಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ. ಸೊ ಹಾಗಾಗಿ ಇವ್ರು ಏನು ಮಾಡ್ತಾರೆ, ಮನೆಗೆ ತೊಗೊಂಡೋಗ್ತಾರೆ ಮಾವಿನಹಣ್ಣು, ಮಕ್ಕಳಿಗೆಲ್ಲ ಮ್ಯಾಂಗೋಸ್ ಕೊಡ್ತಾರೆ. ತುಂಬ ಖುಷಿಯಾಗಿ ಒಳ್ಳೆ ಗುಡ್ ಕ್ವಾಲಿಟೀಸ್ ಮ್ಯಾಂಗೋಸು ಖುಷಿಯಾಗಿ ತಿಂತಾರೆ. ಫಸ್ಟು ಸ್ಕಿನ್ ಕೂಡ ಬಿಡೋದಿಲ್ಲ, ಅದು ಸಿಪ್ಪೆ ಸಹಿತ ತಿಂದ್ಬಿಡ್ತಾರೆ. ಆಮೇಲೆ ಹೋಗ್ತಾ ಅವ್ರಿಗೆ ಹೊಟ್ಟೆ ತುಂಬುತ್ತೆ. ಸೊ ಸಿಪ್ಪೆ ಬಿಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಈವನ್ ಇವರು ಜಾಡು ಠಾಕೂರ್ ಅವರು, ಅವ್ರ ವೈಫು, ಅವ್ರ ಮಕ್ಕಳು ಎಲ್ಲರೂ ಸಂತೃಪ್ತಿ ಆಗುವಷ್ಟು ಮಾವಿನಹಣ್ಣನ್ನ ತಿಂತಾರೆ. ಅದನ್ನು ತೊಗೊಂಡು ಬಂದು ಹೊರಗಡೆ ಮರದ ಹತ್ರ ಬಿಸಾಕ್ತಾರೆ. ಈ ಎಲ್ಲ ಇದೆಲ್ಲ ಬೆಳ್ಕೊಂಡಿರುತ್ತಲ್ಲ, ರೆಂಬೆ ಕೊಂಬೆ ಎಲ್ಲ ಬೆಳ್ಕೊಂಡಿರುತ್ತಲ್ಲ, ಮನೆ ಹತ್ರ ಎಲ್ಲ ಬೇಲಿ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಗಿಡಗಳೆಲ್ಲ ಬೆಳೆಸಿರ್ತಾರೆ. ಸೊ ಆ ಜಾಗದಲ್ಲಿ ಯಾರು ಹೊಸ್ಕೊಂಡು ಕೂತ್ಕೊಂಡಿರ್ತಾರೆ, ಕಾಳಿಯ ಕೃಷ್ಣದಾಸ್ ಅವರು ಹೊಸ್ಕೊಂಡು ಕೂತಿರ್ತಾರೆ. ಸೊ ಅಲ್ಲಿಗೆ ಈ ಮ್ಯಾಂಗೋ ಸಿಪ್ಪೆಗಳು, ಊಟೆ ಅದೆಲ್ಲ ತೊಗೊಂಡೋಗಿ ಬಿಸಾಕ್ತಾರೆ. ಬಿಸಾಕಿದ ತಕ್ಷಣ ಅವರ ಮಹಾಪ್ರಸಾದ ಅವ್ರದ್ದು ಜಾಡು ಠಾಕೂರ್ ಅವ್ರದ್ದು, ಅವ್ರ ಮಕ್ಳದ್ದು, ವೈಫ್ದು ಎಲ್ಲದನ್ನು ಸ್ವೀಕಾರವನ್ನು ಮಾಡ್ತಾರೆ. ಸೊ ಯಾರ ಒಂದು ಭಕ್ತರ ಪ್ರಸಾದವನ್ನು ಬಿಟ್ಟಿಲ್ಲ. ಸೊ ಈ ವಿಚಾರ ನನಗೆ ಗೊತ್ತಿದೆ, ಬಟ್ ಈವನ್ ಜಾಡು ಠಾಕೂರ್ ಅವ್ರಿಗೂ ಗೊತ್ತಿಲ್ಲ ಈ ವಿಚಾರ. ಕಾಲಕೃಷ್ಣದಾಸ್ ಅವರು ಜಾಡು ಠಾಕೂರ್ ಅವರ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಕೂಡ ಗೊತ್ತಿಲ್ಲ. ಅದನ್ನು ಕೇಳಿ ಎಲ್ಲ ಭಕ್ತರು, ಅರೆ ಎಂಥ ಭಕ್ತ. ಸೊ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಈ ಭಕ್ತನ ವಿನಮ್ರತೆ ಇವತ್ತು ನನ್ನ ಚರಣಾಮೃತವನ್ನು ಕುಡಿಯೋದಕ್ಕೆ ಅಧಿಕಾರಿಯನ್ನಾಗಿ ಮಾಡಿದೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಭಕ್ತ ಪದ ಧೂಳಿಯರ, ಭಕ್ತ ಪದ ಜಲ, ಭಕ್ತ ಅವಶೇಷ, ತೀನಿ ಮಹಾಬಲ. ಈ 3 ಭಕ್ತರಲ್ಲಿ ಭಕ್ತಿಯನ್ನು ಹೆಚ್ಚೋದಕ್ಕೆ ಬಹಳ ಮುಖ್ಯವಾದದ್ದು. ಮೊದಲನೇದೇನು? ಭಕ್ತರ ಚರಣ ಧೂಳು, ಭಕ್ತರ ಚರಣ ಜಲ, ಭಕ್ತರ ಅವಶೇಷ. ಈ 3 ಏನಿದೆಯೋ ಭಕ್ತರಲ್ಲಿ ಭಕ್ತಿಯನ್ನು ಹೆಚ್ಚೋದಕ್ಕೆ ತುಂಬ ಅನುಕೂಲ ಮಾಡುತ್ತೆ. ಅದಕ್ಕೆ ಹೇಳಿದ್ದು, ಶುದ್ಧ ಭಕ್ತ ಚರಣ ರೇಣು ಭಜನಾನುಕೂಲ. ಸ್ಟಾರ್ಟಿಂಗಲ್ಲಿ ನಾವು ಈ ಭಜನೆಯನ್ನು ಹಾಡಿದ್ವಿ. ಅದರಲ್ಲಿ ಏನು ಹೇಳ್ತದೆ, ಚರಣರೇಣು, ಶುದ್ಧ ಭಕ್ತನ ಚರಣರೇಣು, ಚರಣದ ಶುದ್ಧ ಭಕ್ತರ ಚರಣರ ಧೂಳು ಭಕ್ತಿಗೆ ತುಂಬ ಅನುಕೂಲ, ಭಕ್ತಿ ಬೆಳೆಯೋದಕ್ಕೆ, ಭಕ್ತಿ ಅಲ್ಲದೆ ಬೆಳೆಯೋದಕ್ಕೆ ತುಂಬ ಅನುಕೂಲ ಅಂತ ಹೇಳ್ತಾರೆ.
ಭಕ್ತರ ಚರಣಧೂಳು ಮತ್ತು ಚರಣಾಮೃತ ಮತ್ತು ಭಕ್ತರ ಅವಶೇಷಗಳು, ಈ 3 ಬಹಳ ಮುಖ್ಯ ಆ, ಭಕ್ತಿ ಹೆಚ್ಚಾಗೋದಕ್ಕೆ. ಹಾಗಾಗಿ ಕಾಲಕೃಷ್ಣ ದಾಸ್ ಅವರು ಆ, ಭಕ್ತರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರು ಚೈತನ್ಯ ಮಹಾಪ್ರಭುಗಳ ಚರಣಾಮೃತವನ್ನು ಪಡೆಯೋದಕ್ಕೆ ಅಧಿಕಾರಿ ಆಗ್ತಾರೆ. ಇಲ್ಲಿ ಭಕ್ತಿಯನ್ನು ಪಡೆಯತಕ್ಕಂಥ ಹೇಗೆ ಪಡಿಬೇಕು ಅಂತಕ್ಕಂಥ ರಹಸ್ಯವನ್ನು ಇಲ್ಲಿ ಕೃಷ್ಣದಾಸ ಅವರು ನಮಗೆ ಪ್ರಕಟ ಮಾಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಇಂತಹ ಮಹಾನ್ ಭಕ್ತ ಭಾಗವತರ ಬಗ್ಗೆ ಕೇಳೋದ್ರಿಂದ ನಮಗೂ ಕೂಡ ಭಕ್ತಿಯಲ್ಲಿ ಏನಾದರೂ ಒಂದು ಮಾಡಬೇಕು, ಹೇಗಾದರೂ ಮಾಡಿ ನಾವು ಕೂಡ ಭಕ್ತಿಯಲ್ಲಿ ಮುಂದುವರಿಬೇಕು. ಈ ರೀತಿ ಭಕ್ತರ ಚರಣಧೂಳನ್ನು ಸ್ವೀಕಾರ ಮಾಡಬೇಕು. ಮತ್ತು ಚರಣಾಮೃತದ ಒಂದು ವ್ಯಾಲ್ಯೂ ಏನು ಅನ್ನೋದನ್ನು ತಿಳ್ಕೊಂಡು ಅದನ್ನು ನಾವು ಸ್ವೀಕಾರ ಮಾಡಬೇಕು. ಭಕ್ತರ ಅವಶೇಷಕ್ಕೆ ಏನು ವ್ಯಾಲ್ಯೂ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ. ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಭಕ್ತಿಯಲ್ಲಿ ನಾವು ಎಷ್ಟು ಸರಳವಾಗಿರ್ತೀವೋ, ಎಷ್ಟು ಸಿಂಪ್ಲಿಸಿಟಿ ಆಗಿರ್ತೀವೋ, ಸರಳವಾಗಿರ್ತೀವೋ, ಅಷ್ಟು ನಮಗೆ ಭಕ್ತಿ ತುಂಬ ಸರಳವಾಗಿ ಸಿಗುತ್ತೆ. ಭಕ್ತಿ ಮಾಡೋದು ಆ್ಯಕ್ಚುಲಿಗೆ ಕಠಿಣ ಅಲ್ಲ, ನಮ್ಮಂಥವ್ರಿಗೆ ಕಠಿಣ ಆಗುತ್ತೆ ತುಂಬ. ಯಾಕಂದರೆ ನಾವು ತುಂಬ ಪ್ಯಾಷನೇಟ್ ಆಗಿದ್ದೀವಿ. ಆದರೆ ನಾವು ಎಷ್ಟು ಸರಳವಾಗಿರ್ತೀವೋ ಅಷ್ಟು ಭಕ್ತಿ ನಮಗೆ ಸರಳ ಆಗುತ್ತೆ. ನಾವು ನಿರಹಂಕಾರವಾಗಿರಬೇಕು, ಅಹಂಕಾರದಿಂದ ಬೀಗಬಾರ್ದು, ಅಭಿಮಾನವನ್ನು ಬಿಡಬೇಕು, ದಯೆ ಇರಬೇಕು, ಕ್ಷಮೆ ಇರಬೇಕು. ಅದೇ ದಯೆ ಮತ್ತು ಕ್ಷಮೆನೇ ಒಂದು ಆಭೂಷಣ ಮಾಡ್ಕೋಬೇಕು ನಮ್ಮಲ್ಲಿ. ಸೊ ಹೀಗೆ ಮಾಡೋದ್ರಿಂದ ನೋಡಿ, ಭಕ್ತಿಯಲ್ಲಿ ಹೆಚ್ಚು ಪರಿಶ್ರಮ ಪಡೋ ಅವಶ್ಯಕತೆನೇ ಇಲ್ಲ. ಬಹಳ ಸರಳವಾಗಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಬೋದು ಹೀಗೆ ಮಾಡೋದ್ರಿಂದ. ಶ್ರೀ ಕಾಲಕೃಷ್ಣ ದಾಸ್ ಪ್ರಭು ಕಿ ಜೈ. ಶಿಲಗುರು ಮಹಾರಾಜರ ಕೃಪೆಯಿಂದ ನನಗೆ ತಿಳಿದಿರೋಷ್ಟನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಧನ್ಯವಾದಗಳು. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನಿಮ್ಗೆ ಏನಾದ್ರೂ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಅಥವಾ ಏನಾದರೂ ನಾನು ಸರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹರೇ ಕೃಷ್ಣ. ಧನ್ಯವಾದಗಳು.